ಸುಮ್ಮನಿರಬೇಕು ಶಿವನಾದ ಮೇಲೆ, ಸುಮ್ಮನಿರಬೇಕು ಶರಣಾದ ಮೇಲೆ, ಸುಮ್ಮನಿರಬೇಕು ಶಿವನಾದ ಮೇಲೆ. ಗುರು ಕರುಣೆಯು ಮೊದಲು ಆಗಿರಬೇಕು, ಗುರು ಕರುಣೆ ಮೊದಲು ಆಗಿರಬೇಕು, ಗುರುವಿನ ಕೀಲೊಂದ ತಿಳಿದಿರಬೇಕು, ಗುರುವಿನ ಕೀಲೊಂದ ತಿಳಿದಿರಬೇಕು, ಒಳಗೂ ಹೊರಗೂ ಒಂದಾಗಿರಬೇಕು, ಒಳಗೂ ಹೊರಗೂ ಒಂದಾಗಿರಬೇಕು, ನಿತ್ಯದಿ ಅನುಭವ ಸಾಧಿಸಬೇಕು, ನಿತ್ಯದಿ ಅನುಭವ ಸಾಧಿಸಬೇಕು, ಸುಮ್ಮನಿರಬೇಕು ಶರಣಾದ ಮೇಲೆ, ಸುಮ್ಮನಿರಬೇಕು ಶಿವನಾದ ಮೇಲೆ. ತನು ಮನ ಧನವ ತಿಳಿದಿರಬೇಕು, ತನುವಿನ ಬಂಡಾರ ತೊಳೆದಿರಬೇಕು, ತನು ಮನ ಧನವ ತಿಳಿದಿರಬೇಕು, ತನುವಿನ ಬಂಡಾರ ಒಂದಾಗಿರಬೇಕು, ಒಳಗೂ ಹೊರಗೂ ಒಂದಾಗಿರಬೇಕು, ಒಳಗೂ ಹೊರಗೂ ಒಂದಾಗಿರಬೇಕು, ನಿತ್ಯ ನಿರಂಜನ ಸಾಧಿಸಬೇಕು, ನಿತ್ಯ ನಿರಂಜನ ಸಾಧಿಸಬೇಕು, ಸುಮ್ಮನಿರಬೇಕು ಶರಣಾದ ಮೇಲೆ, ಸುಮ್ಮನಿರಬೇಕು ಶಿವನಾದ ಮೇಲೆ. ಕಣ್ಣಿನೊಳಗೆ ಕಣ್ಣು ಕಂಡಿರಬೇಕು, ಕಣ್ಣಿನ ನೆಲೆ ಕಲೆ ತಿಳಿದಿರಬೇಕು, ಕಣ್ಣಿನೊಳಗೆ ಕಣ್ಣು ಕಂಡಿರಬೇಕು, ಕಣ್ಣಿನ ನೆಲೆ ಕಲೆ ತಿಳಿದಿರಬೇಕು, ಕಣ್ಣಿನ ನೆಲೆ ಕಲೆ ತಿಳಿದಿರಬೇಕು, ಹುಣ್ಣಿಮೆ ಚಂದಿರನಂತೆ ಉದಯಿಸಬೇಕು, ಹುಣ್ಣಿಮೆ ಚಂದಿರನಂತೆ ಉದಯಿಸಬೇಕು, ಶಿಶುನಾಳಧೀಶನ ಹೊಂದಿರಬೇಕು, ಶಿಶುನಾಳಧೀಶನ ಹೊಂದಿರಬೇಕು, ಸುಮ್ಮನಿರಬೇಕು ಶರಣಾದ ಮೇಲೆ, ಸುಮ್ಮನಿರಬೇಕು ಶಿವನಾದ ಮೇಲೆ, ಸುಮ್ಮನಿರಬೇಕು ಶರಣಾದ ಮೇಲೆ, ಸುಮ್ಮನಿರಬೇಕು ಶರಣಾದ ಮೇಲೆ, ಸುಮ್ಮನಿರಬೇಕು ಶರಣಾದ ಮೇಲೆ. ಗವಾಯಿಗಳು ಹಾಡಿದ್ರಲ್ಲ, ಮಹಾತ್ಮರು ಈ ಲೋಕದಾಗ ಹೆಂಗಿರ್ತಾರೆ ಅಂತ ಕೇಳಿದರೆ ಭಾಳ ಸುಂದರವಾಗಿ ಹಾಡಿದರು. ಭಾಳ ಚಂದ ಹಾಡಿದರು.
ಸುಮ್ಮನಿರಬೇಕು ಶರಣಾದ ಮೇಲೆ, ಸುಮ್ಮನಿರಬೇಕು ಶಿವನಾದ ಮೇಲೆ. ಭಾಳ ಸೊಗಸಾಗಿತ್ತು. ಮುಂದೆ ಹೇಳಿದ್ರಲ್ಲ, ತನು ಮನ ಧನವಾ ತಿಳಿದಿರಬೇಕು, ತನುವಿನ ಬಾಂಡವ ತೊಳೆದಿರಬೇಕು. ಎಷ್ಟು ಸುಂದರವಾಗಿ ಹೇಳಿದರು. ಒಳಗೂ ಹೊರಗೂ ಏಕಿರಬೇಕು, ನಿತ್ಯದಿ ಅನುಭವ ಸಾಧಿಸಬೇಕು. ಸುಮ್ಮನಿರಬೇಕು, ಹೆಂಗಿರ್ಬೇಕು? ಸುಮ್ಮನಿರಬೇಕು ಶರಣಾದ ಮೇಲೆ, ಸುಮ್ಮನಿರಬೇಕು ಶಿವನಾದ ಮೇಲೆ. ಬಹಳ ಅರ್ಥಪೂರ್ಣ. ಇದ್ರ ಬಗ್ಗೆ ಒಂದು ತಿಂಗಳು ಹೇಳ್ಕೊತ ಹೋಗ್ಬೋದು ಈ ಪದ್ಯದ ಬಗ್ಗೆ. ಭಾಳ ಅರ್ಥಗರ್ಭಿತವಾದಂಥ ಪದ್ಯ. ತನುಮನ ಧನವ ತಿಳಿದಿರಬೇಕು, ತನುವಿನ ಬಾಂಡವ ತೊಳೆದಿರಬೇಕು, ಒಳಗು ಹೊರಗು ಏಕಿರಬೇಕು, ನಿತ್ಯದಿ ಅನುಭವ ಸಾಧಿಸಬೇಕು. ಲಾಸ್ಟ್ ಏನು ಹೇಳಿದಿಲ್ಲ? ಕಣ್ಣಿನೊಳಗೆ ಕಣ್ಣು ಕೂಡಿರಬೇಕು, ಕಣ್ಣಿನ ನೆಲೆಕಲೆ ತಿಳಿದಿರಬೇಕು, ಹುಣ್ಣಿಮೆ ಚಂದ್ರನಂತೆ ಹೊಳೆದಿರಬೇಕು, ಶಿಶುನಾಳಧೀಶನು ಹೊಂದಿರಬೇಕು. ನೋಡ್ರಿ ಎಷ್ಟು ಎಷ್ಟು ಭಾಳ 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 ಅರ್ಥಪೂರ್ಣ. ಶರೀಫ್ ಶಿವಯೋಗಿಗಳು ಭಾಳ ಸುಂದರವಾಗಿ ಬರ್ಕೊಂಡು ಬರ್ತಾರೆ. ತನುವಿನ ಬಾಂಡ ತೊಳಿಬೇಕಂತ ನೋಡ್ರಿ. ಇದೊಂದು ಬಾಂಡೆ ಇದ್ದಂಗೆ, ಇದನ್ನು ತೊಳಿತಾನೇ ಇರ್ಬೇಕು ದಿನಾನ. ಮನ್ಯಾಗ ಅಡುಗೆ ಮಾಡ್ಬೇಕಾದ್ರೆ ಬಾಂಡೆ ತೊಳಿತೀರಲ್ಲ ನೀವು, ದಿನಾನು ತೊಳಿತಾ ಇರ್ತೀರಿ. ಹಂಗೆ ಈ ತನು ಅನ್ನುವಂಥದ್ದನ್ನು ಇದನ್ನ ಮೇಲೆ ಮೇಲೆ ತೊಳಿತಾ ಇರ್ಬೇಕು. ಹೆಂಗೆ ತೊಳಿಬೇಕು? ಏ ಹೆಬ್ಬುಲಿ ಕಟ್ಟಿಂಗ ಸುಮ್ಮನೆ ಕೂತ್ಕೋ. ಏನು ಹೇಳಕತ್ತಿದ್ದೆ? ರೀಲ್ ಕಟ್ ಮಾಡಿಬಿಡ್ತಾರ ನೋಡ. ಈ ತನುವೆಂಬ ಭಾಂಡವನ್ನು ತೊಳಿತಾ ಇರಬೇಕು. ನೀವು ಮನೆಯೊಳಗೆ ಬಾಂಡೆ ತೊಳಿಬೇಕಾದ್ರೆ ಸೋಪ್ ಹಚ್ಚಿ ತೊಳಿತೀರಿ, ಬೂದಿ ಹಚ್ಚಿ ತೊಳಿತೀರಿ. ಇದನ್ನು ಹೆಂಗೆ ತೊಳಿಬೇಕು ಅಂತ ಕೇಳಿದ್ರೆ, ಇದನ್ನು ಬೂದಿ ಹಚ್ಚಿ ತೊಳಿದಲ್ಲ, ಇದನ್ನು ಸೋಪ್ ಹಚ್ಚಿ ತೊಳಿತೀರಿ ದಿನಾನು. ಹೇಳ್ತಾರಲ್ಲ, ಭಾಳ ಸುಂದರವಾಗಿ ಹೇಳ್ತಾರೆ. ಮಂಡೆ ಮಾಸಿದಡೆ ಮಹಾಮಜ್ಜನವ ಮಾಡುವುದು, ಬಟ್ಟೆ ಮಾಸಿದಡೆ ಮಡಿವಾಳನಿಗೆ ಇಕ್ಕುವುದು, ಮನ ಮಾಸಿದಡೆ ನಮ್ಮ ಕೂಡಲ ಸಂಗನ ಶರಣರೊಡಗೂಡಿ ಅನುಭವ ಮಾಡುವುದು ಅಂತ ಹೇಳ್ಕೊಂಡು ಬರ್ತಾರೆ. ನಾನು ಪಿ ಲಂಕೇಶ್ವರ ಪತ್ರಿಕೆಯನ್ನು ಓದ್ತಾ ಇದ್ದೆ ಒಮ್ಮೆ. ಈಗ ಲಂಕೇಶ್ ಪತ್ರಿಕೆ ನಿಂತದ್ದು ಆ ಮಾತು ಬೇರೆ. ಅವಾಗ ಭಾಳ ಪ್ರಸಿದ್ಧ ಇತ್ತು ಲಂಕೇಶ್ ಪತ್ರಿಕೆ. ಅದರೊಳಗೊಂದು ಕಾರ್ಟೂನ್ ಬರೆದು ಕೆಳಗೊಂದು 4 ಲೈನ್ ಭಾಳ ಸುಂದರವಾಗಿ ಬರೆದಿದ್ರು ಲಂಕೇಶ್ ಅವರು. ಏನು ಎಷ್ಟು ಚಂದ ಬರೆದಿದ್ರು ಅಂತ ಕೇಳಿದರೆ, ಕನ್ನಡಿಯ ಕಟ್ಟು ಹುಳು ಹತ್ತಿದೆ, ಕನ್ನಡಿದೆ ಕಟ್ಟು ಹುಳು ಹತ್ತಿದೆ, ಕನ್ನಡಿಯ ಕಟ್ಟು ಹುಳು ಹತ್ತಿದೆ ತೆಗೆದು ಹಾಕು, ಕಟ್ಟಿನೊಳಗಣ ಕನ್ನಡಿ ಒಡೆದಿದೆ ತೆಗೆದು ಹಾಕು. ಬರೆದಂಥ ಪದ್ಯ ಬಹಳ ಸುಂದರ ಇತ್ತು, ಅರ್ಥಪೂರ್ಣ ಇತ್ತು. ಕಟ್ಟಿನೊಳಗಣ ಕನ್ನಡಿ ಒಡೆದಿದೆ ತೆಗೆದು ಹಾಕು. ಮುಂದವರು ಹೇಳ್ತಾರೆ, ಮನುಷ್ಯನೊಳಗಣ ಮನಸ್ಸು ಒಡೆದಿದೆ, ಏನು ಮಾಡಬೇಕು? ಪ್ರಶ್ನೆ ಅವ್ರದ್ದು. ಬಹಳ ಸುಂದರವಾದಂಥ ಪ್ರಶ್ನೆ. ಮನಸ್ಸು ಒಡೆದು ಹೋಗ್ಯದ, ತೊಂದರೆಯಾಗ್ಯದ, ಏನು ಮಾಡಬೇಕು ಅಂತ ಕೇಳಿದಾಗ ಅದಕ್ಕೆ ಬಸವಣ್ಣವ್ರು ಹೇಳ್ತಾರೆ, ಕೂಡಲ ಸಂಗನ ಶರಣರೊಡಗೂಡಿ ಅನುಭವ ಮಾಡು ಅಂತ ಹೇಳ್ತಾ ಇದ್ದಾರೆ.
ಏನು ಮಾಡ್ಬೇಕು ಮನುಷ್ಯ ಅಂತ ಕೇಳಿದ್ರೆ, ಮನುಷ್ಯ ಕೆಟ್ಟಾನ, ಶರೀರಕ್ಕೆ ರೋಗ ಬಂದೈತಿ ಅಂತ ಕೇಳಿದ್ರೆ ಡಾಕ್ಟ್ರ್ ಅದಾರ. ಮನಸ್ಸಿಗೆ ರೋಗ ಬಂದೈತಿ ಅಂತ ಕೇಳಿದ್ರೆ ಏನು ಮಾಡ್ಬೇಕಂತ ಕೇಳಿದ್ರೆ ಇಂಥ ಪ್ರವಚನಕ್ಕೆ ಬಂದು ಕೂತ್ಕೋಬೇಕು. ಗಾಡಿ ಕೆಡ್ತದ, ಗಾಡಿನ ಏನು ಮಾಡ್ತೀರಿ ಅಂತ ಕೇಳಿದ್ರೆ ಗ್ಯಾರೇಜಿಗೆ ಹೋಯ್ತೀರಿ. ಗಾಡಿ ಕೆಟ್ಟರೆ ಗ್ಯಾರೇಜಿಗೆ ಹೋಯ್ತೀರಿ. ಈ ಬಾಡಿ ಕೆಟ್ಟರೆ ಎಲ್ಲಿಗೆ ತೊಗೊಂಡು ಹೋಗ್ಬೇಕಂತ ಕೇಳಿದ್ರೆ ಇಲ್ಲಿ ಬರ್ಬೇಕು ನೋಡ್ರಿ. ಅಲ್ಲಿ ಮೆಕ್ಯಾನಿಕಲ್ ರಿಪೇರಿ ಮಾಡ್ತಾನೆ, ಇಲ್ಲಿ ನಾನು ರಿಪೇರಿ ಮಾಡ್ತೇನೆ. ಹೌದಲ್ಲ? ಅಲ್ಲಿ ನಟ್ ಬೋಲ್ಟ್ ಟೈಟ್ ಮಾಡ್ತಾನೆ, ಇಲ್ಲಿ